ನಮಸ್ತೆ. ತುಂಬಾ ಜನ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಅಲ್ಲಿ ಇದ್ರಿ. ಸರ್ ಡೇಟು ತುಂಬಾ ಶಾರ್ಟೇಜ್ ಇದೆ ಅಂತ. ಸೊ KEAದವರು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಯಾರು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಫಸ್ಟ್ ತುಂಬಾ ಡೌಟ್ ಇದ್ದಿದ್ದು ಚಾಯ್ಸ್ 4 ತಗೊಂಡು ಪೆನಾಲ್ಟಿ ಕಟ್ಟೋರಿಗೆ ಈಗ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ತುಂಬಾ ಜನ ಆಫ್ಲೈನ್ ಅಲ್ಲಿ ಮಾಡೋದಕ್ಕೆ ಹೋದಾಗ ತುಂಬಾ ಓವರ್ ಕ್ರೌಡ್ ಆಗಿ ಎಲ್ಲರಿಗೂ ಇಶ್ಯೂ ಆಗ್ತಿತ್ತು. ಸೊ ಅದಕ್ಕೆ ನೀವೇನಾದರೂ ಈಗ ಚಾಯ್ಸ್ 4 ಸೆಲೆಕ್ಟ್ ಮಾಡ್ತಿದ್ದೀರಿ ಅಂದರೆ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬೋದು. ಸೊ ನಾವು ಇವತ್ತೇ ಮಾಡಬೇಕಂತ ಏನಿಲ್ಲ. ಸೊ ನಿಮಗೆ ಇನ್ನೂ 2 ದಿನ ಎಕ್ಸ್ಟೆನ್ಷನ್ ಮಾಡಿದರೆ 29ನೇ ತಾರೀಕು 3 ಗಂಟೆ ಒಳಗಡೆ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಚಾಯ್ಸ್ 4 ಮಾಡಿ ಪೆನಾಲ್ಟಿ ಪೇ ಮಾಡಿದ್ರೆ ನೀವು ಪ್ರೋಸೆಸ್ಸಿಂದ ಎಕ್ಸಿಟ್ ಆಗಿ ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಎಲಿಜಿಬಿಲಿಟಿ ತೊಗೊಳ್ತೀರಿ. ನೆಕ್ಸ್ಟ್ ರೌಂಡ್ ಬೇಕಾದರೆ 750 ಪೇ ಮಾಡಿ ನೀವು ಮತ್ತೆ ಎಂಟ್ರಿ ಆಗ್ಬೋದು. ಸೊ ಈಗ ವೆರಿ ಇಂಪಾರ್ಟೆಂಟು, ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋರಿಗೆ ತುಂಬ ಜನಕ್ಕೆ ತುಂಬ ಡೌಟ್ ಇದೆ. ಏನು ಡೌಟ್ ಇದೆ ಅಂದರೆ, ಈಗ ನಾವುಗೆ ಟೈಮ್ ಇಲ್ಲ, ನಾನು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀನಿ, ಬ್ಯಾಂಕಲ್ಲಿ ಹೋಗೋದಕ್ಕೆ ಫೀಸ್ ಕಟ್ಟೋದಕ್ಕೆ ನಂಗೆ ಟೈಮ್ ಬೇಕು ಅಂತಿದ್ದವ್ರಿಗೆ ಸೊ 31ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಆರಾಮಾಗಿ 31ನೇ ತಾರೀಕು ತನಕ ಟೈಮ್ ಇದೆ. 31ನೇ ತಾರೀಕು 2 ಗಂಟೆ ಒಳಗಡೆ ನೀವು ಬ್ಯಾಂಕಲ್ಲಿ ಹೋಗಿ ಪೇಮೆಂಟ್ ಮಾಡ್ಕೊಳ್ಳಿ. 31ನೇ ತಾರೀಕು 6 ಗಂಟೆ ಒಳಗಡೆ ಎಲ್ಲ ಕಾಲೇಜಲ್ಲೂ ಹೋಗಿ ಅಡ್ಮಿಷನ್ ಆಗ್ಬೋದು. ನೀವು ಯಾವುದೇ ಕಾಲೇಜಲ್ಲೂ 31ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಮುಂಚೆ ಇದ್ದಿದ್ದ ಡೇಟ್ನ 2 ದಿನ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಸೊ ಈಗ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಮೇಜರ್ ಯಾರಿಗೆ ಡೌಟ್ ಇತ್ತು ಅಂದರೆ ಚಾಯ್ಸ್ 4 ಅವ್ರಿಗೆ ತುಂಬ ಜನಕ್ಕೆ ತುಂಬ ಇನ್ಕನ್ವೀನಿಯನ್ಸ್ ಆಗಿಬಿಟ್ಟಿತ್ತು. ತುಂಬ ನಾರ್ತ್ ಕರ್ನಾಟಕದಿಂದ ತುಂಬ ಜನ ಸರ್ ನಾವು ಬರೋದಕ್ಕೆ ಆಗೋದಿಲ್ಲ ಅಂತಿದ್ರು. ನಿಮಗೆಲ್ಲ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಈಗ. ಸೊ ಆನ್ಲೈನಲ್ಲಿ ಪೇಮೆಂಟ್ ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಅವರು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದಾಗೆ ನಾನು ಏನೇ ಮಾಡೋದು ಸ್ಟೂಡೆಂಟ್ಗೆ ತೊಂದರೆ ಆಗೋ ರೀತಿ ಏನೂ ಮಾಡೋದಿಲ್ಲ ಅಂತ ಹೇಳಿದ್ರು. ಸೊ ಪೆನಾಲ್ಟಿ ಕಟ್ಸ್ಕೊಳ್ಳಿ, ಬಟ್ ಆನ್ಲೈನಲ್ಲಿ ಆಪ್ಷನ್ ಕೊಡಿ ಅಂತ ಕೇಳಿದ್ರು. ಫೈನಲ್ ಆಗಿ ಇವತ್ತಾಗಿರೋ ಕ್ರೌಡ್ಗೆ ಸೊ ಅವ್ರ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗದೆ ಆನ್ಲೈನಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ನೋಟಿಫಿಕೇಶನ್ ಇದೆ, ಆ ನೋಟಿಫಿಕೇಶನ್ನ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ. ಸೊ ಈ ನೋಟಿಫಿಕೇಶನಲ್ಲಿ ಹೇಳಿದ್ದಾರೆ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ನೀವು ಯಾವುದೇ ಕಾರಣಕ್ಕೂ ಆಫ್ಲೈನಲ್ಲಿ ಬಂದು ಅಂದರೆ KE ಆಫೀಸ್ ಹತ್ರ ಬಂದು ನಮ್ಮ ಹತ್ರ ಮಾಡಿಸ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಈಗ ತುಂಬ ಕನ್ಫ್ಯೂಷನ್ ಏನಿದೆ, ಸೊ ಚಾಯ್ಸ್ 1 ಮತ್ತೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ ಏನು ತೋರಿಸ್ತಾ ಇದೆ, ಇದು ತುಂಬ ಜನ ನನ್ನ ಡೌಟ್ ಕೇಳ್ತಿದ್ದೀರಿ. ಏನಂತ ಕೇಳ್ತಿದ್ದೀರಿ ಅಂದರೆ, ಸರ್ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡ್ರೆ ನನಗೆ ಇಷ್ಟ ಆಗಿರೋ ಕಾಲೇಜ್ ತೊಗೊತಾ ಇದ್ದೀನಿ, ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತೇಳಿ ನಿಮಗೆ ಸಾಫ್ಟ್ವೇರಲ್ಲಿ ತೋರಿಸ್ತಾ ಇದೆ. ಇದೇ ತುಂಬ ಜನಕ್ಕೆ ಭಯ ಆಗ್ತಾ ಇದೆ. ಸೊ ಈಗ ನೀವು ಏನು ಭಯ ಪಡಬೇಡಿ, ಅವರು KE ಇದರಲ್ಲೇ ಹೇಳಿದ್ದಾರೆ, ನೀವೇನಾದರೂ ಇನ್ ಕೇಸ್ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕು ಅಂದರೆ ನಾವು ನಿಮಗೆ ಏನು ಬೇಕು ನೋಟಿಫಿಕೇಷನ್ನಲ್ಲಿ ಹೇಳ್ತೀವಿ. ನಿಮ್ಗೆ ಎಲ್ಲರಿಗೂ ಅಲೋ ಮಾಡ್ತೀವಿ. ಯಾರ್ಯಾರು ಸೆಕೆಂಡ್ ರೌಂಡಲ್ಲಿ ಅಡ್ಮಿಟ್ ಆಗಿದ್ದೀರೋ ಎಲ್ಲರಿಗೂ ಅವಕಾಶ ಕೊಡ್ತೀವಿ. ಥರ್ಡ್ ರೌಂಡಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಮೇ ಬಿ ಆಪ್ಷನ್ ಎಂಟ್ರಿಯಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ಬಟ್ ಖಂಡಿತ ನಿಮಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಸೊ ಯಾರೂ ಪ್ಯಾನಿಕ್ ಆಗಬೇಡಿ. ಇನ್ ಕೇಸ್ ನೀವೇನಾದರೂ ಅಡ್ಮಿಷನ್ ಆಗಿದ್ರೆ, ಇಲ್ಲ ನಾನು ತುಂಬ ಜನ ಏನಾಗ್ಬಿಟ್ಟಿದ್ದಾರೆ ಅಂದರೆ ಅಡ್ಮಿಷನ್ ಆಗಿದ್ದಾರೆ, ಸೊ ಈಗ ಆಗ್ತಿರೋ ಕೆಲವು ವಿಷಯಗಳಿಗೆ ಭಯ ಪಡ್ತಿದ್ದಾರೆ, ಅಯ್ಯೋ ನಾನು ಆಗಿರೋ ಏನೂ ತೊಂದರೆ ಇಲ್ಲ. ಸೊ ನೀವೇನೂ ಟೆನ್ಷನ್ ತೊಗೊಬೇಡಿ. ರೌಂಡ್ 3ಯಲ್ಲಿ ನಿಮಗೆ ಅಪ್ಗ್ರೇಡ್ ಆಗೋ ಚಾನ್ಸಸ್ಸು ಇರ್ಬೋದು, ಅದು ಹೇಳೋದಕ್ಕಾಗೋದಿಲ್ಲ, ಡಿಪೆಂಡ್ ಆನ್ ನಿಮ್ಮ ಆಪ್ಷನ್ ಎಂಟ್ರಿ. ಸೊ ಅದಕ್ಕೆ ಹೇಳೋದು, ಯಾರಾದರೂ ಪ್ರಾಪರ್ ಪ್ರೊಫೆಷ್ನಲ್ಸ್ ಹತ್ರ ಸೊ ನಿಮ್ಮ ಆಪ್ಷನ್ ಎಂಟ್ರಿನ ಈ ಸರಿ ಮಾತ್ರ. ಆಲ್ರೆಡಿ ನಿಮ್ಮ ರೌಂಡ್ 1ಅಲ್ಲೂ ನೀವು ನಿಮ್ಮ ಟ್ಯಾಲೆಂಟ್ನ ನೋಡ್ಕೊಂಡಿದ್ದೀರಿ, ರೌಂಡ್ 2ಅಲ್ಲೂ ಆಗಿದೆ. ಸೊ ರೌಂಡ್ 3ಯಲ್ಲಿ ದಯವಿಟ್ಟು ನಿಮ್ಮ ಟ್ಯಾಲೆಂಟ್ನ ಚೆಕ್ ಮಾಡದೆ ಯಾರಾದರೂ ಪ್ರೊಫೆಷ್ನಲ್ಸ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂದರೆ ಮತ್ತೆ ನಿಮಗೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ, ಆಲ್ರೆಡಿ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ 31ನೇ ತಾರೀಕು ತನಕ ಟೈಮ್ ಇದೆ. ಸೊ ಫೀಸ್ ಪೇ ಮಾಡೋದಕ್ಕೂ ಅಷ್ಟೇ 31ನೇ ತಾರೀಕು ನಿಮಗೆ 2 ಗಂಟೆ ತನಕ ಟೈಮ್ ಇದೆ. ಅಷ್ಟರಲ್ಲಿ ಅಂದರೆ ಆದಷ್ಟು ಈ ವಾರದಲ್ಲೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಜೊತೆಗೆ ಕಾಲೇಜಸ್ಸು ಶನಿವಾರ ಭಾನುವಾರನೂ ಇಂಜಿನಿಯರಿಂಗ್ ಕಾಲೇಜಸ್ ಓಪನ್ ಇರಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಇಂಜಿನಿಯರಿಂಗ್ ಕಾಲೇಜಸ್ಸು ಖಂಡಿತ ಶನಿವಾರ ಭಾನುವಾರನೂ ಓಪನ್ ಇರುತ್ತೆ. ಸೊ ನೀವು ಇನ್ ಕೇಸ್ ಯಾವತ್ತೇ ಆದರೂ ಶನಿವಾರ ಅಥವಾ ಶುಕ್ರವಾರ ಪೇಮೆಂಟ್ ಮಾಡ್ಕೊಂಡ್ರು ನೀವು ಕಾಲೇಜ್ ಹತ್ರ ಹೋಗಿ ಅಡ್ಮಿಷನ್ ಆಗ್ಬೋದು. ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೊಳಂಗಿಲ್ಲ, ಭಾನುವಾರ ಕಾಲೇಜ್ ಇರುತ್ತೋ ಇರೋದಿಲ್ಲ ಅಂತ. ಎಲ್ಲ ಕಾಲೇಜಸ್ಸು ಓಪನ್ ಆಗಿರುತ್ತೆ. ಸೊ ನೀವು ಆರಾಮಾಗಿ ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ನ ತಗೊಳ್ಳಿ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದರೆ, ಸೊ ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ ಲಾಸ್ಟ್ ಡೇ ತನಕ ಟೈಮ್ ಕೊಟ್ಟಿಲ್ಲ. ಸೊ ನೀವೇನೇ ಚಾಯ್ಸ್ ಎಂಟ್ರಿ ಮಾಡೋದಿದ್ರು 29ನೇ ತಾರೀಕು 3 ಗಂಟೆ ಒಳಗಡೆ ಮಾಡಬೇಕು. ಸೊ ಆದಷ್ಟು ಯಾಕೆ ಡ್ರ್ಯಾಗ್ ಮಾಡೋಕ್ಕೆ ಹೋಗ್ಬೇಡಿ, ನಾಳೆ ಒಳಗಡೆ ನಿಮ್ಮ ಚಾಯ್ಸ್ನ ಡಿಸೈಡ್ ಮಾಡ್ಕೊಳ್ಳಿ. ಸೊ ನೀವೇನೇ ಚಾಯ್ಸ್ ಡಿಸೈಡ್ ಮಾಡಿ ರೌಂಡ್ 3ಗೆ ಹೋಗ್ತೀನಿ ಅಂದರೆ ನನ್ನ ಬೆಸ್ಟ್ ಸಜೆಷನು, ಯಾರಾದರೂ ಬೆಸ್ಟ್ ಕೌನ್ಸಿಲರ್ಸ್ನ ನೀವು ಯಾವುದು ಸಪೋರ್ಟ್ ತೊಗೊಳ್ಳೇಬೇಕು. ಇಲ್ಲ ಅಂದರೆ ಮತ್ತೆ ಎಡವಟ್ಟಾಗುತ್ತೆ. ಸೊ ಎಲ್ಲೆಲ್ಲೋ ಎಷ್ಟೆಷ್ಟೋ ಫೀಸ್, ಈಗ ಬೆಂಗಳೂರಿಗೆ ಓಡಾಡಿ KEಗೆ ಓಡಾಡಿ ಎಷ್ಟೋ ಖರ್ಚು ಮಾಡಿರ್ತೀರಿ. ಏನೋ ಕೌನ್ಸಿಲರ್ಗಳು ಕೇಳೋ ಒಂದು ರೀಸನಬಲ್ ಪ್ರೈಸ್ನ ಕೊಟ್ಟು ನೀವು ಯಾರಾದರೂ ಪ್ರೊಫೆಷ್ನಲ್ ಹತ್ರ ನೀವು ಖಂಡಿತ ಕೌನ್ಸಿಲಿಂಗ್ ತೊಗೊಳ್ಳೇಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ತುಂಬ ಸ್ಟ್ರಗಲ್ ಮಾಡ್ತೀರಿ ನೆಕ್ಸ್ಟ್ ರೌಂಡಲ್ಲಿ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಎಷ್ಟು ಪ್ರೆಷರ್ ಅನುಭವಿಸ್ತಾ ಇದ್ದೀರಿ ಈ ರೌಂಡಲ್ಲಿ ಅಂತ. ಸೊ ಸಿಕ್ಕಿರೋ ಕಾಲೇಜ್ ಸೇರೋದಕ್ಕೂ ಮನಸ್ಸಿಲ್ಲ, ನೆಕ್ಸ್ಟ್ ಕಾಲೇಜ್ ಯಾವ ಕಾಲೇಜ್ ಬರುತ್ತೆ ಅನ್ನೋ ಟೆನ್ಷನ್ ಬೇರೆ ಇದೆ. ಸೊ ಇಷ್ಟೆಲ್ಲ ಟೆನ್ಷನ್ಗಳು ನನಗೆ ಅರ್ಥ ಆಗುತ್ತೆ. ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಸ್ಟೂಡೆಂಟ್ ಎಲ್ಲರೂ ಟೆನ್ಷನಲ್ಲಿದ್ದೀರಿ. ಸೊ ಅದಕ್ಕೆ ಬೆಸ್ಟು
ಯಾರಾದರೂ ಒಳ್ಳೆ ಕೌನ್ಸಿಲರ್ನ, ಸೊ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ನಾನೇ ಆಸ್ ಎ ಕೌನ್ಸಿಲರ್ ಆಗಿ ವರ್ಕ್ ಮಾಡಿ ನಿಮ್ಗೆ ಏನು ಬೇಕೋ, ಸೊ ಮಾರಲ್ಲಿಂದ ಹಿಡಿದು ಆಪ್ಷನ್ ಎಂಟ್ರಿಯಿಂದ ನಾನು ಏನು ಬೇಕೋ ನಿಮಗೆ ಅಸಿಸ್ಟೆನ್ಸ್ ಕೊಡ್ತೀನಿ. ಸೊ ನೀವು ನನ್ನೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಇಂಜರಿ ಬೇಡಿ. ಸೊ ಏನೋ ಒಂದು ರೀಸನಬಲ್ ಪ್ರೈಸ್ ಇರುತ್ತೆ, ಪೇ ಮಾಡ್ಕೊಳ್ಳಿ. ಒಬ್ಬ ಕೌನ್ಸಿಲರ್ ನೆಸೆಸಿಟಿ ಇರುತ್ತೆ. ಸೊ ಈಗ ಎಷ್ಟೋ ಜನಕ್ಕೆ ಏನೂ ಐಡಿಯಾ ಇಲ್ದಿರ ಟೆನ್ಷನಲ್ಲಿ, ಸೊ ನಾವು ಹೇಳೋ ಒಂದು 4 ಮಾತು ನಿಮಗೆ ಖಂಡಿತ ಧೈರ್ಯ ತುಂಬುತ್ತೆ. ಸೊ ಅದು ತುಂಬ ನಿಮಗೆ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಸೊ ಅದನ್ನು ಮಾತ್ರ ಖಂಡಿತ ಯಾರಾದರೂ ಒಳ್ಳೆ ಕೌನ್ಸಿಲರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದು ತುಂಬ ನೆಸೆಸಿಟಿ ಇದೆ ನೀವು ಥರ್ಡ್ ರೌಂಡ್ಗೆ ಹೋಗೋಕೆ ಮುಂಚೆ. ಸೊ ಈಗ ಯಾರು ಚಾಯ್ಸ್ 4 ತೊಗೊತಿದ್ದೀರೋ ಅವರು ಪೆನಾಲ್ಟಿ ಪೇ ಮಾಡೋದಕ್ಕೆ KE ಹತ್ರ ತುಂಬ ಕ್ರೌಡ್ ಆಗಿಬಿಟ್ಟಿದೆ ಇವತ್ತು. ಅದರಿಂದ ಏನು ಮಾಡಿದ್ದಾರೆ, ಸೊ ಆನ್ಲೈನಲ್ಲೇ ಪೇ ಮಾಡಿಕೊಡ್ಲಿ ಅಂತ. ಇದನ್ನು ಮುಂಚೆನೇ ಮಾಡ್ಬೋದಾಗಿತ್ತು. ಸೊ ಐ ಥಿಂಕ್ ನಾನು ಫಸ್ಟ್ ವೀಡಿಯೋದಲ್ಲಿ ಅದನ್ನೇ ಹೇಳಿದೆ, ಆನ್ಲೈನಲ್ಲಿ ಬಿಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಅವರು ತುಂಬ ಕಡಿಮೆ ಜನ ಬರ್ಬೋದು ಚಾಯ್ಸ್ 4 ತೊಗೊಂಡು. ಸೊ ಏನು ಅವಶ್ಯಕತೆ ಇಲ್ಲ, ಕಡಿಮೆ ಜನ ಬರ್ತಾರೆ, ಆರಾಮಾಗಿ ಕೊಡೋಣ ಅಂದ್ಕೊಂಡಿದ್ರು. ಬಟ್ ಇವತ್ತು ಬಂದಿದ್ದ ಕ್ರೌಡ್ ನೋಡಿ ಅವರು ತುಂಬ ಜನ ಆಸ್ಪಿರೆಂಟ್ಸ್ ಇದ್ದಾರೆ ಚಾಯ್ಸ್ 4ಗೆ ಅಂತೇಳಿ. ಸೊ ಆನ್ಲೈನ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆನ್ಲೈನಲ್ಲಿ ಪೇ ಮಾಡ್ಕೊಳ್ಳಿ 5,000. ಸೊ ನೀವೇನು KE ವಿಸಿಟ್ ಮಾಡೋದು ಬೇಡ ಅಂತೇಳಿ ಒಂದು ನೋಟಿಫಿಕೇಶನ್ ಹೇಳಿದ್ದಾರೆ. ಮೇ ಬಿ ಇವತ್ತು ಇಲ್ವ ನಾಳೆ ಇನ್ನೊಂದು ನೀಟಾಗಿ ಕ್ಲಾರಿಟಿಯಾಗಿ ಒಂದು ವಿಡಿಯೋ ಮಾಡಿ ಹೇಳ್ತಾರೆ ಏನೇನಿದೆ ಅಂತ. ಮೇ ಬಿ ಸಂಜೆ ಒಳಗಡೆ ವಿಡಿಯೋ ಮಾಡಿದ್ರೆ ಅದರದ್ದು ರಿವ್ಯೂ ಖಂಡಿತ ಮಾಡಿ ಹೇಳ್ತೀನಿ. ಸೊ ಐ ಥಿಂಕ್ ಇದು ಮೇಜರ್ ಡೌಟ್ಸು. ಸೊ ಇವಾಗ ಸ್ಟೂಡೆಂಟ್ಸ್ ಏನಾದರೂ ಈಗ ಸರ್ ನನಗೆ ಗೊತ್ತಿಲ್ಲದಿರೋವಾಗ ಅಡ್ಮಿಷನ್ ಆಗಿಬಿಟ್ಟಿದ್ದೀನಿ, ನೀನು ಯಾವುದೇ ಕಾರಣಕ್ಕೂ ನೀವು ಆ ಅಡ್ಮಿಷನ್ನ ಓಪನ್ ಕ್ಯಾನ್ಸಲ್ ಮಾಡಿಸ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಈಗ ಒಂದು ಸರಿ ಅಡ್ಮಿಷನ್ ಆಗಿದ್ರಿ, ಅಡ್ಮಿಷನ್ ಆಗಿಬಿಟ್ಟಿದ್ದೀರಿ. ಸೊ ಅದನ್ನೇನಾದರೂ ಕ್ಯಾನ್ಸಲ್ ಮಾಡಿಸ್ಕೊಬೇಕಂದ್ರೆ ಮತ್ತೆ KEಗೆ ಒಂದು ಲೆಟ್ರ್ ಇರುತ್ತೆ, ಕ್ಯಾನ್ಸಲೇಷನ್ ಲೆಟ್ರು ಅಂತ. ಆ ಕ್ಯಾನ್ಸಲೇಷನ್ ಲೆಟ್ರ್ ತೊಗೊಂಡ್ಬಂದು ನೀವು ಕಾಲೇಜ್ ಇಲ್ಲಿ ಕೊಟ್ಟು ಅದಕ್ಕೊಂದಷ್ಟು ಫೈನ್ ಕಟ್ಟಿ ಮಾಡಬೇಕು. ಅದು ಪ್ರೋಸೆಸ್ ಆಗುತ್ತೆ. ಮೇ ಬಿ ಆಗ ನೀವು ಮತ್ತೆ 5,000 ಪೆನಾಲ್ಟಿ ಕಟ್ಟಿ ಇದೆಲ್ಲ ಪ್ರೋಸೆಸ್ ಇರುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಕಾಲೇಜ್ ಫೀಸ್ ಕಟ್ಟದೆ KE ಫೀಸ್ ಕಟ್ಬಿಟ್ಟಿದ್ರೆ ಸೊ ಅದಕ್ಕೂ ಒಂದು ಅವಕಾಶ ಇರುತ್ತೆ. ಸೊ ಕ್ಯಾನ್ಸಲೇಷನ್ ಫಾರ್ಮ್ ಐ ಥಿಂಕ್ ಲಾಸ್ಟ್ ವೀಡಿಯೋದಲ್ಲಿ ಅದು ಹಾಕಿದ್ದೀನಲ್ವಾ. ಸೊ ಪೆನಾಲ್ಟಿಗೆ ಸೇಮ್ ಫಾರ್ಮ್ನ ನೀವು ಫಿಲ್ ಮಾಡಿ ಏನು ರೀಸನ್ ನೀವು ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀರಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸ್ಕೊಬೋದು. ಆ ದುಡ್ಡು KE ಹತ್ರನೇ ಇರುತ್ತೆ. ಸೊ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಸೀಟ್ ಅಲರ್ಟ್ ಆದರೆ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ತುಂಬ ಜನ ಇದೇ ಡೌಟ್ ಕೇಳ್ತಿದ್ರೆ, ಜೊತೆಗೆ ಕಾಲೇಜಲ್ಲಿ ಏನಾದರೂ ಫೀಸ್ ಕಟ್ಟಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟಿದ್ರೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಿಸ್ಕೊಳೋದಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಕಾಲೇಜವರು ಡಾಕ್ಯುಮೆಂಟ್ಸ್ ಕೊಡೋದಿಲ್ಲ ಅನ್ಕೊತೀನಿ. ಸೊ ಇಲ್ಲ ಕೊಡಲಿಲ್ಲ ಅಂದರೂ ಡಾಕ್ಯುಮೆಂಟ್ಸ್ ಇಟ್ಕೊಂಡು, ಇಲ್ಲ ಅವ್ರೇನು ಕಟ್ಟಿದಾರೋ ಫೀಸ್ನಲ್ಲಿ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಹೋದ್ಮೇಲೆ ಮೇ ಬಿ ಕೊಡ್ತಾರೆ. ಅಲ್ಲಿ ತನಕ ಅವರು ನಿಮಗೆ ಫೀಸು ಅಥವಾ ಡಾಕ್ಯುಮೆಂಟ್ಸ್ ಕೊಡೋದು ತುಂಬ ಕಷ್ಟ. ಸೊ ಆದಷ್ಟು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಪೇಷನ್ಸ್ ಆಗಿರಿ, ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಏನೇ ಇನ್ ಕೇಸ್ ನಿಮಗೆ ಸಜೆಷನ್ಸ್ ಬೇಕು ಅಂದರೆ ಈ ಸಾರಿ ಮಾತ್ರ ಪ್ಯೂರ್ಲಿ ಪೇಯ್ಡ್ ಕನ್ಸಲ್ಟೆನ್ಸಿ ನಿಮಗೆ ಕೌನ್ಸಿಲಿಂಗ್ ಇರುತ್ತೆ. ಸೊ ನೀವು ಪ್ರಾಪರಾಗಿ ಏನಾದರೂ ಕೌನ್ಸಿಲಿಂಗ್ ಬೇಕು ಅಂದರೆ ಪೇಯ್ಡ್ ಆಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಸಿಲ್ಲಿ ವಿಷಯಕ್ಕೆಲ್ಲ ಕಾಲ್ ಮಾಡಬೇಡಿ. ನಮಗೂ ನಮ್ಮ ಟೈಮ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಐ ಥಿಂಕ್ ಎಲ್ಲ ಡೌಟು ಕ್ಲಾರಿಫೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋನ ಪೂರ್ತಿ ನೋಡಿ ಮತ್ತೆ ಫೋನ್ ಮಾಡಿ ಇದೇ ಏನು ಹೇಳಿದ್ದೀನೋ ಅದನ್ನೇ ಮತ್ತೆ ಕೇಳಬೇಡಿ. ಸೊ ಐ ಥಿಂಕ್ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಿಮ್ಮ ಈಗ ಒಂದ್ಸರಿ ಸಮರೈಸ್ ಮಾಡಬೇಕು ಅಂದರೆ ತುಂಬ ಸಿಂಪಲ್ಲು. ಸೊ ನಿಮಗೆ 29ನೇ ತಾರೀಕು 3 ಗಂಟೆ ತನಕ ಆಪ್ಷನ್ ಎಂಟ್ರಿಗೆ ಟೈಮ್ ಕೊಟ್ಟಿದ್ದಾರೆ, ಚಾಯ್ಸ್ 1 ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡೋದಕ್ಕೆ. ಸೊ ನೀವು ಅಷ್ಟರಲ್ಲಿ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಫೀಸ್ ಪೇ ಮಾಡೋದಕ್ಕೆ ನಿಮಗೆ 1ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೂ 31ನೇ ತಾರೀಕು ತನಕ ಟೈಮ್ ಇದೆ. ಸೊ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಸೊ ಯಾರು ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಿರಲ್ವಾ 29ನೇ ತಾರೀಕು, ಆದಷ್ಟು ನಾಳೆನೇ ಚಾಯ್ಸ್ 4 ತೊಗೊಂಡು ನೀವೇನಾದರೂ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ತಿರಲ್ವಾ ಅವರು ನೀಟಾಗಿ ನಾಳೆನೇ ಮುಗಿಸ್ಕೊಳ್ಳಿ. ಸೊ ನಾಳೆ ಮುಗಿಸಿ 5,000 ಫೈನ್ ಪೇ ಮಾಡಿದ್ರೆ ನೀವು ನೆಕ್ಸ್ಟ್ ರೌಂಡ್ ಹೋಗೋದಕ್ಕೆ ಎಲಿಜಿಬಲ್ ಇರ್ತೀರಿ. ತುಂಬ ಜನ ಇವತ್ತು ಹೋಗಿದ್ದೀರಿ, ಸೊ ಅವ್ರಿಗೆಲ್ಲ ಟೋಕನ್ ಎಲ್ಲ ಕೊಟ್ಟಿರ್ತಾರೆ. ಇನ್ನೊಂದ್ಸರಿ ವಿಸಿಟ್ ಮಾಡಿ ಆ ಟೋಕನ್ ವಾಪಸ್ ಮಾಡಿ. ಸೊ ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಬರುತ್ತೆ. ಐ ಥಿಂಕ್ ಎಲ್ಲ ಡೌಟ್ಸು ಕ್ಲಾರಿಫೈ ಮಾಡಿದ್ದೀನಿ ಅನ್ಕೊತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಮ್ಮನೆ ಕಾಲ್ ಮಾಡಬೇಡಿ. ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಕಾಲ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.